ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿರಿ ನೀಟ್ ಅಪ್ಡೇಟ್ ನಿಮಗೆಲ್ಲ ಸ್ವಾಗತ. ಸಿರಿ ನೀಟ್ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ, ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡ್ಬೋದು. ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಇಂದು ಕೂಡ ಎಂಡ್ ಆಗುತ್ತೆ CET ನೀಟ್ ಸೆಕೆಂಡ್ ರೌಂಡು. ಮೆಡಿಕಲ್ ಹೊರತುಪಡಿಸಿ ಇದು ಕೂಡ ನಡೀತಾ ಇದೆ. ಮೆಡಿಕಲ್ ಡಿಲೇ ಆಗಿದೆ ಗೊತ್ತಿರೋ ಹಾಗೆ, ಬಟ್ ಮೆಡಿಕಲ್ದು ಸೆಕೆಂಡ್ 400 ಸೀಟ್ಗಳು ಕೂಡ ಅಡಿಷನಲ್ ಆಗಿ ಆ್ಯಡ್ ಆನ್ ಆಗಿದ್ದಾವೆ. ಒಂದು ಯಾವ ಜಿಲ್ಲೆಗಳಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೀವು ನೋಡ್ಬೋದು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟಾಗಿದೆ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಮೇನ್ ಥಿಂಗ್ ನೋಡೋದಾದ್ರೆ ಬಿಗ್ ಶಾಕಿಂಗ್ ಅಪ್ಡೇಟ್ ನೋಡೋದಾದ್ರೆ ಥರ್ಡ್ ರೌಂಡಿಗೆ ಹೋಗೋದಕ್ಕೆ ಇಲ್ಲಿ ಆಲ್ರೆಡಿ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇನ್ನೇನು ಫೈನಲ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಥರ್ಡ್ ರೌಂಡ್ ಕೂಡ ಆಲ್ರೆಡಿ ಅನೌನ್ಸ್ಮೆಂಟ್ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದರೆ ಅರ್ಥ ಬೇಗನೆ ಥರ್ಡ್ ರೌಂಡ್ನ ಮುಗಿಸ್ತಾರೆ, ಕರೀತಾರೆ ಅಂತ ಅರ್ಥ. ಬಿಕಾಸ್ ಲಾಸ್ಟ್ ಡೇಟ್ 15th ಇದೆ, ನೀಟ್ ಡಿಲೇ ಆಗಿದೆ ಓಕೆ, ಬಟ್ CET ಗಮನಿಸ್ಬೋದು. ಇಲ್ಲಿ ನೋಡೋದಾದ್ರೆ ಇಲ್ಲಿ ವೇಕೆಂಟ್ ಸೀಟ್ಗಳು ಕೂಡ ಬಿಟ್ಟಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ಫಿಲ್ ಅಪ್ ಆಗಿದ್ದಾವೆ ಅಂತ ಹೇಳ್ಬೋದು. ಯಾರು ನನಗೆ ಟಾಪ್ ಕಾಲೇಜಸ್ ಬೇಕು ಥರ್ಡ್ ರೌಂಡ್ವರೆಗೂ ಕಾಯ್ತೀನಿ ಅನ್ನೋರಿಗೆ ಆತಂಕ ಆದರೂ ಕೂಡ ಆಗ್ಬೋದು. ಎಲ್ಲ ಆಲ್ಮೋಸ್ಟ್ ಸಾಕಷ್ಟು ಕಾಲೇಜುಗಳು ಫಿಲ್ ಅಪ್ ಆಗಿದ್ದಾವೆ. ಟಾಪ್ ಕಾಲೇಜಸ್ಗಳು ಗಮನಿಸ್ಬೋದು. ಕೆಲವೊಂದು ಲೋ ಡಿಮ್ಯಾಂಡ್ ಕಾಲೇಜುಗಳು ಕೂಡ ನಿಮಗೆ ಸೀಟು ವೇಕೆಂಟ್ ಆಗಿ ಇದ್ರೆ ನಿಮಗೆ ಅನುಕೂಲ ಆಗಿರ್ಬೋದು. ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಯಾವೆಲ್ಲ ಕಾಲೇಜುಗಳು ಯಾವ ಸೀಟ್ ಅವೈಲೇಬಲ್ ಕೂಡ ಇದ್ದಾವೆ ಅಂತ. ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸೀಟ್ಗಳು ಕೂಡ ಆಲ್ರೆಡಿ ಫಿಲ್ ಅಪ್ ಆಗಿರ್ತವೆ. ಬಿಕಾಸ್ ನಿಮ್ಗೆ ಏಕೆ ಅಂದರೆ ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಆಯಿತು. ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಲ್ಲಿ ನಿಮಗೆ ಆಪ್ಷನ್ಸ್ ಕೂಡ ಕೊಟ್ಟಿದ್ರು. ಏನಂದರೆ ಆಪ್ಷನ್ 1, 2, 3, 4 ಕೂಡ ಕೊಟ್ಟಿದ್ರು. ಬಟ್ ಈ ಹಿಂದೆ ಏನು ಮಾಡ್ತಿದ್ರು ಅಂದರೆ ಆಪ್ಷನ್ 1, 4 ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರೆ, ಬಟ್ 1, 2, 3, 4 ಕೊಟ್ಟಿರೋ ಕಾರಣ ಇನ್ನು ಸ್ವಲ್ಪ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯ ಆಯಿತು. ಅದನ್ನು ಕೂಡ ಕೊಟ್ಟಿಲ್ಲ ನಿಮಗೆ ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟ್ ಬರೋದೆಲ್ಲ ನಿಮಗೆ ಫಿಲ್ ಅಪ್ ಆಗ್ತಾ ಇತ್ತು. ಬಿಕಾಸ್ ನಿಮಗೆ ಆಪ್ಷನ್ 1, 4 ಮಾತ್ರ ಕೊಟ್ಟಿದ್ರೆ ವಿದ್ಯಾರ್ಥಿಗಳು ಅಲ್ಲೇ ನಿಮ್ಗೆ ಚೂಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ಈಗ ಕೊಟ್ಟಿದ್ದಾರೆ, ತಾತ್ಕಾಲಿಕ ಸೀಟ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ಗಮನಿಸ್ಬೋದು, ನಿಮಗೆ ಐಡಿಯಾ ಬರುತ್ತೆ ಎಲ್ಲೆಲ್ಲೂ ವೇಕೆನ್ಸಿ ಎಲ್ಲೆಲ್ಲಿ ಇದೆ ಅಂತ ಹೇಳಿ ಗಮನಿಸ್ಬೋದು. ನೀವು ನೋಡ್ಕೊಂಡು ಡಿಸಿಷನ್ ತೆಗೆದುಕೊಳ್ಳಿ. ಇನ್ನೇನಾದರೂ ಹೋಗ್ತಿದ್ರೆ ಆದರೆ ಥರ್ಡ್ ರೌಂಡ್ಗೆ ಶಾಕ್ ಆಗ್ಬೋದು. ಬಿಕಾಸ್ ಇಲ್ಲಿ ಸೀಟ್ಗಳು ಕೂಡ ಎಲ್ಲೂ ಕೂಡ ತೋರಿಸ್ತಿಲ್ಲ ಜಾಸ್ತಿ. ಇದು ಟೆಕ್ನಿಕಲ್ ಇಶ್ಯೂಸ್ ಆಗಿದೆಯಾ ಆರ್ ರಿಯಲ್ ಆಗಿದೆಯಾ ನಿಮಗೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದರೆ ಗೊತ್ತಾಗುತ್ತೆ. ಇದು ಯೂಸಲ್ ಟೆಕ್ನಿಕಲ್ ಇಶ್ಯೂಸ್ ಆಗಿರೋದಿಲ್ಲ. ಗಮನಿಸ್ಬೋದು, ಸಾಕಷ್ಟು ಸೀಟ್ಗಳು ಕೂಡ ಅವೈಲೇಬಲ್ ಇಲ್ಲ ಅಂತ ಇದ್ದಾರೆ. ನೋಡಿ ನೀವು ಡಿಸಿಷನ್ ತೆಗೆದುಕೊಳ್ಳಿ. ಬಿಕಾಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗಿರೋ ಕಾರಣ ಇನ್ ಕೇಸ್ ನೀವು ಹೋಗ್ತೀರಾ ಆಗಲಿಲ್ಲ ಅಂದರೆ ನಿಮಗೆ ಸಮಸ್ಯೆ ಆಗುತ್ತೆ. ಗಮನಿಸ್ಬೋದು, ಎಲ್ಲ ಕೂಡ ಬಿಟ್ಟಿದ್ದಾರೆ. BSc, ಆಯುಷ್, ಫಾರ್ಮಡಿ, ಫುಡ್ ಸೈನ್ಸ್, ಇಂಜಿನಿಯರಿಂಗ್, BPT ಎಲ್ಲ ಕೊಟ್ಟಿದ್ದಾರೆ. ನೋಡಿಕೊಂಡು ಡಿಸಿಷನ್ ತೆಗೆದುಕೊಳ್ಳಿ. ಶೆಡ್ಯೂಲ್ ಬಂದ್ಬಿಟ್ಟು ಏನು ಅನೌನ್ಸ್ಮೆಂಟ್ ಮಾಡೋ ಸಾಧ್ಯತೆ ಇದೆ ನಿಮಗೆ ಬೇಗನೆ ಥರ್ಡ್ ರೌಂಡ್ ಪ್ರೊಸೀಜರ್ನ ಮುಗಿಸಿ 15th ಒಳಗಡೆ ನಿಮ್ಮದು ಪ್ರೊಸೀಜರ್ನ ಮುಗಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ನೋಡಿಕೊಂಡು ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡು ತಯಾರಿ ಮಾಡ್ಕೊಳ್ಳಿ. ನೀಟ್ ವಿದ್ಯಾರ್ಥಿಗಳಿಗೆ ಎಕ್ಸ್ಟೆಂಡ್ ಮಾಡಿದ್ರೆ, ಬಟ್ CET ಅವರು ಇನ್ನೇನು ಹೋಗಿ ಅಡ್ಮಿಷನ್ ಆಗಿ ಪ್ರೊಸೀಜರ್ಗಳನ್ನ ಮುಗಿಸ್ಬೇಕಾಗುತ್ತೆ. ಇಲ್ಲಿ ಕಾಲಾವಕಾಶ ಅಂದರೆ ಸಮಯದ ಅಭಾವ ಇದೆ. ದಯವಿಟ್ಟು ಅದಕ್ಕೋಸ್ಕರ ಯೋಚನೆ ಮಾಡಿ ಡಿಸಿಷನ್ ತೆಗೆದುಕೊಳ್ಳಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.